2023ರಲ್ಲಿ ಅಮೆರಿಕದ ಸಿಯಾಟಲ್ ನಗರದಲ್ಲಿ ಸಂಭವಿಸಿದ್ದ ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದ ಆಂಧ್ರಪ್ರದೇಶ ಮೂಲದ ಯುವತಿ 23 ವರ್ಷದ ಜಾಹ್ನವಿ ಕಂದೂಲ ಅವರ ಕುಟುಂಬಕ್ಕೆ 260 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಅಲ್ಲಿನ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಹಾಗಿದ್ರೆ ಅಂದು ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಕ್ರಾಸ್ ವಾಕ್ನಲ್ಲಿ ಜಾಹ್ನವಿ ನಡೆದುಕೊಂಡು ಹೋಗುತ್ತಿದ್ದಾಗ ಸ್ಪೀಡ್ ಆಗಿ ಬಂದ ಪೊಲೀಸ್ ಕಾರೊಂದು ಜಾಹ್ನವಿ ಕಂದೂಲ ಅವರಿಗೆ ಡಿಕ್ಕಿ ಹೊಡೆದಿತ್ತು. ಕಾರು ಗುದ್ದಿದ ರಭಸಕ್ಕೆ ಜಾಹ್ನವಿ ಸುಮಾರು 137 ಅಡಿ ಎತ್ತರಕ್ಕೆ ಹಾರಿ ರಸ್ತೆ ಬದಿ ಬಿದ್ದಿದ್ದರು. ಇನ್ನು ಕಾರನ್ನು ವೇಗವಾಗಿ ಓಡಿಸಿಕೊಂಡು ಬಂದಿದ್ದ ಪೊಲೀಸ್ ಅಧಿಕಾರಿ ಕೆವಿನ್ ಡೇವ್ ಸೌತ್ ಲೇಕ್ ಯೂನಿಯನ್ ಕ್ರಾಸ್ ವಾಕ್ ಬಳಿಯ ವೇಗ ಮಿತಿಯನ್ನು ಮೀರಿದ್ದರು. ಗಂಟೆಗೆ 25 ಮೈಲು ವೇಗವಾಗಿ ಬರಬೇಕಿದ್ದ ಕಾರು ಗಂಟೆಗೆ 74 ಮೈಲಿ ವೇಗದಲ್ಲಿ ಚಲಿಸುತ್ತಿತ್ತು ಅನ್ನೋದು ತನಿಖೆಯಿಂದ ಕನ್ಫರ್ಮ್ ಆಗಿದೆ. ಇನ್ನು ಅಪಘಾತವಾಗಿ ಜಾಹ್ನವಿ ರಸ್ತೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರೆ ಪೊಲೀಸ್ ಅಧಿಕಾರಿಗಳು ಜಾಹ್ನವಿ ನೋವನ್ನು ಅಪಹಾಸ್ಯ ಮಾಡಿದ್ದರು. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿ ಹೋರಾಟ ಕೂಡ ನಡೆದಿತ್ತು. ಇನ್ನು ಜಾಹ್ನವಿ ಅವರ ಕುಟುಂಬ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿತ್ತು. ಇದೀಗ ಕೋರ್ಟ್ 260 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆದೇಶ ನೀಡಿದೆ. ಎಷ್ಟೇ ಕೋಟಿ ಪರಿಹಾರ ಸಿಕ್ಕಿದರೇನು, ಮಗಳನ್ನು ಕಳೆದುಕೊಂಡ ಆ ಕುಟುಂಬದ ಕಣ್ಣೀರು ಮಾತ್ರ ಶಾಶ್ವತ ಅನ್ನೋದೇ ಸತ್ಯ.